ಬಾಡಿಕೊಂಡಿರೋರ್ನ ಬಿಡಿಸೋದೇ ಕಷ್ಟ. ಇನ್ನು ಆ ಕೋಟೆ ಮನೆ ಪುಣ್ಯಾತ್ಮ ಸಾಹಿತಿ ಬಂದು 20 ವರ್ಷವಾಯಿತು. ನಾನು ತಿಳಿದ ಹಾಗೆ 8 ಮಕ್ಕಳು ಕೂಡ ಆಯ್ತು ಅವನಿಗೆ. ಮೊದಲು ಆ ಮನೆನ ಭೀಮರಾಯರ ಮನೆ ಅಂತ ಕರೀತಾ ಇದ್ರು. ಆದ್ರೆ ಈಗ ಸಂತಾನ ನಿಲಯ ಅಂತಾನೆ ಹೆಸರಿಟ್ಟಿದ್ದಾರೆ ಜನ. ಅವನ ಹತ್ರ ಬಾಡಿಗೆ ವಸೂಲಿ ಮಾಡೋದೇ ಕಷ್ಟವಾಗ್ಬಿಟ್ಟೈತೆ. ಇವತ್ತು ಅವನ ಹತ್ರ ಬಾಡಿಗೆ ವಸೂಲಿ ಮಾಡೇ ಕೈ ಬಿಡ್ತೀನಿ. ಜ್ಞಾನದವರ ಮನದಲ್ಲಿ ಅನ್ನೋ ಹಾಗೆ ಅವನೇ ಇತ್ತ ಕಡೆ ಬರ್ತಾ ಇದ್ದಾನೆ. ಬರ್ಲಿ ಅವನ ಹತ್ರ ಇವತ್ತು ಬಾಡಿಗೆ ವಸೂಲಿ ಮಾಡು, ಕೈ ಬಿಡ್ತೇನೆ. ಅನ್ನೋ ಹಾಗೆ ಕಂಡ್ರು ಕಾಣದಿದ್ದ ಹಾಗೆ ಓಡ್ತಾ ಇದೆಯಲ್ಲ. ಕ್ಷಮಿಸಿ, ನಾನು ನಿಮ್ಮನ್ನ ನೋಡ್ಲೇ ಇಲ್ಲ. ಹೌದಾ, ಮೀಸೆ ಬಂದವನು ದೇವದಾರಿ ಅನ್ನೋ ಹಾಗೆ ನಾವನ್ನ ಎಲ್ಲ ಕಾಣ್ತೀವಪ್ಪ ನಿನ್ ಕಣ್ಣಿಗೆ. ಯಾವುದೋ ಕೆಲಸಕ್ಕೆ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೀನಿ. ನೋಡಿ, ಅದೇ ಮಾತನಾಡೋಣ. ಕಾಡಲ್ಲಿ ಕಂಡ್ರೆ ಕೈಲಾಸ, ಮನೆಯಲ್ಲಿ ಬಂದ್ರೆ ಉಪವಾಸ, ಬೀದಿಲಿ ಕಂಡ್ರೆ ಒಂದೆಪ್ಪ, ಮನೆಗೆ ಬಂದ್ರೆ ನಾ ಬರ್ತೆ. ಅದೆಲ್ಲ ಇರಲಿ, ಮೊದಲು ನನ್ನ ಬಾಡಿಗೆ ಹಣ ಬಿಸಾಡಿ ಯಾರನ್ನೇ ಮಾತಾಡ್ ನೀನು. ಇವತ್ತು ವರ್ಷಾವಧಿ ಹಬ್ಬ. ಈ ಹಬ್ಬದ ದಿವಸ ಯಾಕೆ ಅಂತ ನೋಡಿ, ನಾನು ನಿಮ್ಮ ಬಾಡಿಗೆ ಹಣನ ಹಾಡಿದ್ದೆ ಹಾಡು ಕಿಸ್ಬಾಯ್ದಾತ ಅನ್ನೋ ಹಾಗೆ 2 ವರ್ಷದಿಂದ ಇದೇ ಮಾತನಾಡ್ತಾ ಇದ್ದೀಯ ನೀನು. ನೋಡು, ಕೊಡ್ತೀನಿ ಅಂತ 2 ವರ್ಷದ ಬಾಡಿಗೆ ನಾ ಬಾಕಿ ಇಟ್ಟಿದ್ಯಾ. ಹಬ್ಬದ ದಿವಸ ಬಿಡಿಸಬೇಡ ಅನ್ನೋದಾದ್ರೆ ನನ್ನ ಹಣನ ಮೊದಲು ಬಿಸಾಡಿ ಹೀಗೆ ನಿಂತಲ್ಲೇ ಕೇಳಿದ್ರೆ ನೋಡಿ, ಇರೋ ವಿಚಾರ ತಮ್ಮ ಎದುರಿಗೆ ಹೇಳ್ಬಿಡ್ತಿದೆ ಕೇಳಿ. ಇವತ್ತು ಹಬ್ಬ, ಮನೆಯಲ್ಲಿ ಒಂದು ಅಕ್ಕಿ ಕಾಳು ಕೂಡ ಇಲ್ಲ. ಮನೆಯಲ್ಲಿ ನನ್ನ ಹೆಂಡತಿ ಹೊಟ್ಟೆಯಲ್ಲಿ ಉಪವಾಸ ಕೂತಿದ್ದಾರೆ. ಎಲ್ಲಿಯಾದರೂ ಅಕ್ಕಿಗೆ ಏರ್ಪಾಡು ಮಾಡೋಣ ಅಂತ ಹೊರಟಿದ್ದೀನಿ. ತೂಕದವನ ಕೈಯಲ್ಲಿ ಸಿಕ್ಕ ದುಡ್ಡ ಹೇಳ್ಕೊಂಡ್ರೆ ಅಂಕಲಿಗೆ ಕೈ ಹೋಗ್ಬೇಕಂತೆ ಏನಿದೆ ಅಂತ ನೋಡು. ನನಗೆ ಬೇಕಾಗಿರುವುದು ನನ್ನ ಬಾಡಿಗೆ ಹಣ. ನಿನ್ನ ಕಷ್ಟ ಕೇಳಕ್ ನಾನು ಬರಲಿಲ್ಲ. ನೋಡಿ, ಇಷ್ಟು ದಿವಸವೇನೋ ಕಾದಿದ್ದೀರಾ. ಇಲ್ಲಿ 2 ದಿವಸ ಅವಕಾಶ ಮಾಡಿಕೊಡಿ. ಅಷ್ಟೊಳಗೆ ಖಂಡಿತ ನಿಮ್ಮ ಬಾಡಿಗೆ ಹಣಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ದಯಮಾಡಿ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ ಪ್ಲೀಸ್. ಹೋಯ್ತು ದೇವರೇ, ಇರುಳು ಕಂಡ ಬಾವಿಗೆ ಹಗಲು ಬಿದ್ದ ಹೋಗಿ ನಿನ್ನಂತವನಿಗೆ ಬಾಡಿಗೆ ಕೊಟ್ಟನಲ್ಲ. ನನ್ನ ಕರ್ಮ ಇರ್ಲೆ. ನೋಡು, ನಿನಗೆ ಇನ್ನು 2 ದಿನ ಟೈಮ್ ಕೊಡ್ತೀನಿ. ನಾಳೆ ಅಥವಾ ನಾಡಿದ್ದು ನನ್ನ ಬಾಡಿಗೆ ಹಣ ನನಗೆ ಕೊಟ್ಟರೆ ಸರಿ, ಇಲ್ಲ ಅಂದ್ರೆ ಕೋರ್ಟ್ ಮೆಟ್ಲು ತುಳಿಬೇಕಾಗುತ್ತೆ ನೀನು. ದಯವಿಟ್ಟು ಅಷ್ಟು ಉಪಕಾರ ಮಾಡಿ. ನಾನು ಬರ್ತೀನಿ. ನಮಸ್ಕಾರ. 2 ದಿನ ಟೈಮ್ ನಿನಗೆ. ಇದ್ದವನು ಬರಗಾಲದಲ್ಲೂ ಬದುಕುದ ಅನ್ನೋ ಹಾಗೆ ಇವತ್ತು ಜೋರಾಗಿ ಮಾತಾಡಿದ್ದಕ್ಕೆ ಹಾಗೆ ಮೆಟ್ಟಗಾಗ್ಬಿಟ್ಟ ನೋಡಿ ಇವನು. ಅದೇ ಏನೋ ಹೇಳ್ತಾರಲ್ಲ, ಬಗ್ಗಿದ್ರೆ ದುಡ್ಡು ಹಿಡಿತಾರ,
ಬಿಟ್ರೆ ಕಾಲ್ ಹಿಡಿತಾರೆ ಅಂತ ಇನ್ನು 2 ದಿನ ಟೈಮ್ ಕೊಟ್ಟಿದ್ದೀನಿ. ಅಷ್ಟ್ರೊಳಗೆ ನನ್ನ ಬಾಡಿಗೆ ಹಣ ಬಂದ್ರೆ ಸರಿ, ಇಲ್ಲ ಅಂದ್ರೆ ಕೋರ್ಟ್ಗೆ ಎಳೆಯೋದೇ ನನ್ನ